ಹಳ್ಳಿ ಮುಖ ಹುಳ್ಳಿ ಕಟ್ಟು 13ನೇ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ಎಮ್ ಜಿ ರೋಡ್ನಾಗ ನನ್ನ ಮಗನಿಗೊಂದು ಇಂಟರ್ವ್ಯೂ ಇತ್ತು. ಎಮ್ ಜಿ ರೋಡ್ಗೆ ಹೋದ್ವಿ. ಹೋಗೋ ದಾರಿನಾಗೆ ಆನಂದ್ ಸ್ವೀಟ್ಸು ಅವೆಲ್ಲ ನೋಡ್ಕೊಂಡು ಬೆಳ್ಳಂಡು ತಗ ಮುಂದಕ್ಕೆ ಹಂಗೆ ಹೋದ್ವಿ. ಓದ್ತಾ ದಾರಿನಾಗೆ ನನ್ನ ಮಗನೇನೋ ಗೇರ್ಗಳು ಹಾಕ್ಕೊಡು ಚೇಂಜ್ ಮಾಡೋದು, ಎಫ್ ಎಮ್ಗಳು ಹಾಕ್ಕೊಂಡು ಅದೆಲ್ಲ ತೋರಿಸ್ಕೊಂಡು ಏನೋ ಏರ್ಬೇಕು ತೋರಿಸೋನೆ. ಆಂಜನೇಯನಂತೂ ಅಗರದಾಗ ಬರೋರ್ಕೆಲ್ಲ ಬರ್ರಿ, ಅಭಯಸ್ಥ ನೀಡ್ತೀನಿ, ಬೆಂಗ್ಳೂರಿಗೆ ಬರೋರ್ಕೆಲ್ಲ ಒಳ್ಳೇದಾಗಲಿ ಅಂತೇಳಿ ಪೂರ್ವಕ್ಕೆ ಮಕ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ಟವನೆ. ಹುಡುಗರಿಂದ ನೋಡಿದ್ವಿ ಬಿಲ್ಡಿಂಗ್ ಹಂಗೆ ಐತಿದಂತೂ ಏಳಿಗೆನೇ ಆಗಿಲ್ಲ. ಯಾಕೋ ನನಗಂತೂ ಗೊತ್ತಿಲ್ಲ ಯಾರು ಕೇಸ್ ಹಾಕಿ ಮಡ್ಗೋರು. ಭತ್ತನೇ ಬೆಳಿತಿದ್ರು ಅದನ್ನ ಹಾಳು ಮಾಡಿ ಮಡ್ಗೋರು. ಬೆಂಗಳೂರಿನಾಗ ಇಷ್ಟು ಮಳೆ ಆದರೂ ನೀರ್ಗೇನು ಬರೋಕ್ಕೆ ಕಮ್ಮಿ ಆಗಿಲ್ಲ. ಟ್ಯಾಂಕರ್ ಎಲ್ಲ ನೀರು ಹೊಡೆದು ಯಥೇಚ್ಛವಾಗಿ ಮಾರ್ತಾ ಅವ್ರೆ. ಇದು ಬೆಂಗಳೂರಿನಾಗಿರೋ ಕೆನರಾ ಬ್ಯಾಂಕ್ ಹೆಡ್ ಆಫೀಸು. ಬೆಂಗಳೂರು ಹೃದಯ ಭಾಗ ಅಂತ ಹೇಳ್ತೀವಿ, ಟೌನಲ್ಲಿ ಅಲ್ಲಿರೋದಿದ್ದು ಹೆಡ್ ಆಫೀಸು. ಇಡೀ ಭಾರತದಾಗಿರೋ ಎಲ್ಲ ಬ್ಯಾಂಕ್ಗೂ ಇದೇ ಇರ್ಬೇಕು ಹೆಡ್ ಆಫೀಸು. ನನಗೆ ಹಂಗೆ ಅನ್ಕೊಂಡಿದ್ದೀನಿ ಹೆಡ್ ಆಫೀಸ್ ಅಂದರೆ. ಸರಿ USB ನಾಗ ಆಡಿಲ್ ಹಾಕೊಂಡು ನನ್ನ ಮಗನು ನನ್ನ ಪಕ್ಕ ಕುಂತ್ಕೊಂಡು ಅದು ಇದು ಕಥೆ ಹೇಳ್ಕೊಂಡು ಹಂಗೆ ಬರ್ತಾ ಇದ್ದ. ಹಂಗೆ ಟೌನಲ್ಲಿ ನೋಡ್ಕೊಂಡು ಟೌನಲ್ಲಿ ನನಗೆ ಬುದ್ಧಿಜೀವಿಗಳು ಅವಾಗ ಸ್ಟೇಗ್ಲು ಅವೆಲ್ಲ ಮಾಡ್ತಾರಲ್ಲ ಅದಿದು. ಇದು ಮಾರ್ಕೆಟ್ನಾಗಿರೋ ಮೈಸೂರು ರೋಡ್ದು ಫ್ಲೇವರು. ಇದು ನನ್ಗೆ ತಿಳಿದಂಗೆ ಇದೇ ಫಸ್ಟ್ ಆಗಿದ್ದು ಬೆಂಗಳೂರಿನಾಗ ಫ್ಲೇವರ್ ಅನಿಸ್ತಿದೆ. ಶಿರ್ಸಿ ಸರ್ಕಲ್ದು ಅಂದರೆ ಇದೇ ಇರಬೇಕು, ನಾನು ಮರ್ತ್ಬಿಟ್ಟಿದ್ದೀನಿ. ಒಟ್ನಾಗ ಐಲೋ ಬೆಂಗಳೂರು ಅಂತೆಲ್ಲ ಹಾಕೊಂಡವ್ರೆ ಆ ವಾಸನೆಗೇನು ಕಮ್ಮಿ ಇಲ್ಲ. ಇಲ್ಲಿಂದ ಎಲ್ಕನ ಹೋಗ್ಲಿ ಡೀಸೆಲು ಪೆಟ್ರೋಲು ವಾಸನೆ ಇದ್ದೇ ಇರ್ತೈತೆ. ಈ ಟ್ರಾಫಿಕ್ ಅಂತೂ ಯಾವ ಕಾಲದಾಗ ಕಮ್ಮಿ ಆಗ್ತಿತ್ತು ನನಗಂತೂ ಗೊತ್ತಿಲ್ಲ. ನನಗೆ ಬುದ್ಧಿ ಬಂದಂಗೆ ಇದು ಹಿಂಗೆ ಟ್ರಾಫಿಕ್ಕು. ಸರಿ ಹಂಗೆ ಮಾತಾಡ್ಕೊಂಡು ಕಾರ್ ನಿಂತ್ಕೊಂಡು ಹೋಗಿ ನಾವು ಅಂಡರ್ಗ್ರೌಂಡ್ನಾಗ ಪಾರ್ಕ್ ಮಾಡಬೇಕಾಗಿತ್ತು. ಪಾರ್ಕ್ ಮಾಡೋಕ್ಕೆ ಈ ಸಣ್ಣಾಗಿ ಹೋಗ್ಬೇಕಾಗಿತ್ತು. ಇದ್ರಾಗಂತೂ ಪಾಪ ಈ ಮನುಷ್ಯನ ಕುಂತ್ಕೊಂಡು ಟಿಕೆಟ್ ಕೊಡ್ತಾನೆ. ಆತನಿಗೆ ಗೊತ್ತು ಆ ವಾಸನೆದಾಗ ಹೆಂಗೆ ಕುಂತಿರ್ತಾನೇನೋ. ಜನಗಳು ಅರ್ಥ ಮಾಡ್ಕೊಬೇಕು, ಹುಚ್ಚೆ ಇಟ್ಬಾರ್ದು ಇಲ್ಲಿ, ಗಲೀಜು ಮಾಡಬಾರ್ದು ಇಲ್ಲಿ ಅಂತ. ಪಾಪ ಇವರು ಜೀವನ ಮಾಡ್ಬೇಕಾದ್ರೆ ಒಂದು ಕೆಲಸ ಮಾಡಲೇಬೇಕು ಮನುಷ್ಯನು. ಏನು ಮಾಡೋಕ್ಕಾಗಿಲ್ಲ. ಈ ವಾಸನೆಗಂತೂ ಸಾಕಾಗ್ತೈತೆ. ಸರಿ ಇಲ್ಲೆಲ್ಲ ಗಾಡಿ ಪಾರ್ಕ್ ಮಾಡ್ಬಿಟ್ಟು ನಾವು ಹೋಗಿ ಅಂಗಡಿನಾಗೆಲ್ಲ ಆರ್ಡರ್ ಕೊಟ್ಬಿಟ್ಟು ರಾಘವೇಂದ್ರ ಭವನಕ್ಕೆ ಬಂದು 2 ಇಡ್ಲಿನೂ ನೀರು ಚಟ್ನಿ ಸಾಂಬಾರು ತಿಂದ್ವಿ. ಅಲ್ಲಿ ನೀರು ಚಟ್ನಿ ಅಂದರೆ ಬಲೆ ಇಷ್ಟ ನಂಗೆ. ಒಂದು ಸ್ಟ್ರಾಂಗ್ ಕಾಫಿ ಕೊಡ್ಕೊಂಡು ಸರಿ ಅಂಗಡಿಗೆ ಐಟಮ್ಗಳು ಕೊಟ್ಟಿದ್ವಲ್ಲ ಪ್ಯಾಕ್ ಮಾಡಿ ಮಡಗಿರ್ತಾರೆ ಅಂತೇಳಿ ನಾವು ಅಂಗಡಿಗಳಿಗೆ ಪರ್ಚೇಸ್ ಮಾಡೋ ಜಾಗ ಅಲ್ಲಿ ಹೋಗಿ ಎಲ್ಲ ಪ್ಯಾಕ್ ಮಾಡಿ ರೋಸ್ಟು ಎಲ್ಲ ಹೆಚ್ಚು ಕಮ್ಮಿ ಮಾಡಿ ಮಡಗಿದ್ರು. ನಾನು ಇದೇನಪ್ಪ ಎಲ್ಲ ಸರ್ವ್ ಮಾಡಿಲ್ಲ ನೀನು ಅಂತೇಳಿ ನಾನೇ ಸ್ವಂತವಾಗಿ ರೋಸ್ಟ್ ಪ್ಯಾಕ್ ಮಾಡಿಕೊಂಡೆ. ಇಲ್ಲಾಂದ್ರೆ ಗಾಡಿನಾಗ ಕುಂಡಿಸ್ಕೊಳಕ್ಕೆ ಹಾಕಿಲ್ಲ. ಸರಿ ತೊಳ್ಳೆ ಗಾಡಿನಾಗ ಹಾಕೊಂಡು ಹಂಗೆ ಸೀದಾ ನಾವೇನು ಮಾಡಿದ್ವಿ, ಮಾರ್ಕೆಟ್ನಾಗ ನಾವು ಕಾರ್ ಬಿಟ್ಟಿದ್ವಲ್ಲ ಆ ಪಾಕ್ ಬಂದ್ವಿ. ಆ ಪಾಕ್ ಬಂದು ಎಲ್ಲ ಪ್ಯಾಕ್ ಮಾಡಿಕೊಂಡು ಸರಿ ಅಲ್ಲಿಂದ ಹೊರಟು ಊರ್ವಶಿ ಮುಂದೆ ನಾವು ಊರಿಗೆ ಬರ್ಬೇಕಾದ್ರೆ ಈ ದಾರಿ ಜ್ಞಾಪಕ ಬಂತು. ಹಳೆ ಕಾಲದಾಗ ಹುಡುಗರು ನಮ್ಮ ಸ್ನೇಹಿತರು ಅವರೆಲ್ಲ ಹೇಳ್ತಾ ಇದ್ರು 90ನೇ ಇಸ್ವಿನಾಗ ನಾವೆಲ್ಲ ಸ್ಕೂಲ್ಗಳಿಗೆ ಹೋಗುವಾಗ ಈ ಜಾಗದಾಗ ಎಲ್ಲ ಲಾರಿ ಸಾಮಾನು 4 ವೀಲರ್ ಗಾಡಿಗಳ ಸಾಮಾನು ಎಲ್ಲ ಸೆಕೆಂಡ್ ಹ್ಯಾಂಡ್ಲು ಸಿಗ್ತೈತೆ, ವಸ್ತು ಸಿಗ್ತೈತೆ. ನಾವು ನೋಡಿ ತಗೊಬೇಕಷ್ಟೇ. ಇಲ್ಲೆಲ್ಲ ಮಾರ್ತಾ ಇರ್ತಾರೆ. ಎಲ್ಲಾನು ಆರನ್ಗಳಿಂದ ಹಿಡಿದು ಬ್ಯಾಟ್ರಿಲಿಂದ ಹಿಡಿದು ಶಾಕ್ ಅಬ್ಸರ್ವ್ಗಳು ಅವು ಇವು ಎಲ್ಲ ಮಾಡ್ತಾ ಇರ್ತಾರೆ. ಒಟ್ಟಿನಾಗ ಗಾಡಿಗೆ ಬೇಕಾಗಿದ್ದು ಎಲ್ಲ ಪಾರ್ಟ್ಸ್ಗಳು ಇಲ್ಲಿ ಸಿಗ್ತೈತಂತೆ. ನಾನಂತೂ ಏನು ಕೊಂಡ್ಕೊಂಡಿಲ್ಲ. ಯಾವಾಗೂ ಮಾರ್ತಾರೆ ಸಾಕಷ್ಟು ಜನ ಹೇಳೋರೆ ಮಾರ್ಬೋದು. ಸರಿ ಇಲ್ಲಿ ಅದೇ ಕೆಲಸನೇ, ಎಲ್ಲ ಕೆಲಸಗಳು ಎಲ್ಲ ಆರ್ಮಿಚರ್ ಸಂಬಂಧಪಟ್ಟಿದ್ದು ಡೈನಮೋಗಳಿಗೆ ಸಂಬಂಧಪಟ್ಟಿದ್ದು ಎಲ್ಲ ಕೆಲಸಗಳು ಮಾಡ್ಕೊಡ್ತಾರೆ ಸಂದುಗಳಾಗೆ. ನಂಗೆ ಹೆಂಗೆ ಗೊತ್ತು ಅಂದರೆ ಜನರೇಟರ್ ನನ್ನ ಫ್ರೆಂಡು ಮಾಡಕ್ಕೆ ಹೋತಂದಲ್ಲ ಅವನ ಜೊತೆಗೆ ಅವಾಗ ಓದ್ತಾ ಇರ್ತೀನಿ. ಸರಿ ಶಾಂತಿನಗರದ ಮೇಲೆ ಹಂಗೆ ನಾವು ಶಾಂತಿನಗರ ಮುಗಿಸ್ಕೊಂಡು ಆ ಸಿಗ್ನಲ್ನಾಗ ಬಂದ್ವಿ. ಊರಿಗೆ ಬರೋ ಪಟ್ಟಕ್ಕೆ ನನ್ನ ಮಗಳಿಗೆ ಪಿಕ್ಚರ್ ಹಾಕಿದ್ಲು. ಆ ಪಿಕ್ಚರ್ನ ಅಷ್ಟು ನೋಡ್ಕೊಂಡು ಹಂಗೇನೆ ಟೈಮ್ ಪಾಸ್ ಮಾಡ್ಕೊಂಡು ಹಂಗೆ ಕಥೆ ಹಾಕ್ಕೊಂಡು ಇವತ್ತಿನ ಕಾರ್ಯಕ್ರಮ ಇಷ್ಟು ಮುಗಿಸಿದ್ದೀನಿ ಫ್ರೆಂಡ್ಸ್. ಎಲ್ಲರಿಗೂ ಒಳ್ಳೇದಾಗಲಿ, ಶುಭರಾತ್ರಿ. ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿರಿ.